ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಾವು ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು, ಇನ್ನೂ ಸ್ನಾನ ಎಲ್ಲ ಏನೂ ಇಲ್ಲ, ಇವತ್ತು ಹಬ್ಬ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಮಗುಗೆ ಅವನಿಗೆ ಊಟಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ನಾವೆಲ್ಲ ಇವತ್ತು ಉಪವಾಸ. ನಮ್ಮ ಅತ್ತೆ ಏನೋ ಗೊತ್ತಿಲ್ಲ ಸ್ನಾನಕ್ಕೆ ಹೋಗಿದ್ದಾರೆ, ಕೇಳಬೇಕು ಅವರು ಉಪವಾಸ ಮಾಡ್ತಾರಾ ಇಲ್ವಾ ಅಂತ. ನಾನು ಮಾತ್ರ ಪ್ರತಿ ವರ್ಷ ಮಿಸ್ ಮಾಡ್ದಿರ ಶಿವರಾತ್ರಿಗೆ ಉಪವಾಸ ಇರ್ತೀನಿ. ಸೊ ಈ ವರ್ಷವೂ ಇದ್ದೀನಿ. ಸೊ ಹಂಗಾಗಿ ಜಸ್ಟ್ ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಂಬಂದ್ಬಿಟ್ಟು ಮಗುಗೆ ಟಿಫನ್ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಅವನಿಗೆ ಆಗೋಷ್ಟು ಮಾತ್ರ ಟೊಮೆಟೊ ಬಾತ್ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವನಿಗೆ ಒಂದು ಫ್ರೂಟ್ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಯಾಕೆ ಅಂದರೆ ನನಗೆ ಕೆಲಸ ಮಾಡ್ಕೊಳಕ್ಕೆ ಬಿಡಲ್ಲ ಅಲ್ವಾ, ಹಂಗಾಗಿ ಅವನಿಗೆ ಫ್ರೂಟ್ ಕೊಟ್ಬಿಟ್ಟು ಅವ್ನು ತಿಂತಾ ಇದ್ದಾನೆ. ಅಷ್ಟರಲ್ಲೇ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಿಬಿಟ್ಟು ಬಂದು ಅವನಿಗೆ ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಅದು ವಿಸಿಲ್ ಬರುತ್ತೆ, ತಿನ್ನಿಸ್ಬಿಟ್ಟು ಅವನ್ನ ಮಲಗಿಸ್ಬಿಟ್ರೆ ನನ್ನ ಕೆಲಸಗಳು ನಾನು ಆಮೇಲೆ ಮಾಡ್ಕೋಬೋದು. ಪೂಜೆದೆಲ್ಲ ಆಲ್ಮೋಸ್ಟ್ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸಗಳು ಮುಗೀತು. ದೇವ್ರ ಪಾತ್ರೆ ನಿನ್ನೆ ಮಂಗಳವಾರ ಆಗಿರೋದ್ರಿಂದ ಕ್ಲೀನ್ ಮಾಡ್ಕೊಂಡಿಲ್ಲ, ಅದೊಂದು ಕೆಲಸ ಪೆಂಡಿಂಗ್ ಇದೆ. ಇವಾಗ ನಮ್ಮ ಅತ್ತೆ ಸ್ನಾನ ಮಾಡ್ಕೊಂಬಂದು ದೇವ್ರ ಪಾತ್ರೆ ತೊಳೆಯೋಷ್ಟರಲ್ಲಿ ನಾನು ಮಗು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಮತ್ತು ನಾವು ಪೂಜೆ ಮಾಡ್ಕೊತೀವಿ. ಆ್ಯಂಡ್ ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ, ಹಬ್ಬ ಹೆಂಗೆ ಮಾಡ್ಕೊತೀವಿ ನಾವು ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಫುಲ್ ವಿಡಿಯೋ ಮಿಸ್ ಮಾಡ್ದಿರ ನೋಡಿ, ಎಲ್ಲರೂ ಸ್ಕಿಪ್ ಮಾಡ್ದಿರ. ನನಗೆ ಗೊತ್ತಿರೋ ವೇಯಲ್ಲಿ ನಾನು ಹಬ್ಬ ಮಾಡ್ತೀನಿ. ಏನೆಲ್ಲ ವಿಷಯಗಳು ನನಗೆ ಗೊತ್ತಿಲ್ಲ. ಪಬ್ಬು ಇದೆಯಾ, ತಿನ್ಬಿಡು, ಕಟ್ ಮಾಡಿ ಕೊಡ್ತೀನಿ. ಮತ್ತು ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಮ್ಮಮ್ಮ ಅಥವಾ ನಮ್ಮ ಅತ್ತೆನ ಕೇಳಿ ಆ ವಿಷಯಗಳನ್ನ ಕೂಡ ನಿಮಗೂ ತಿಳಿಸ್ತೀನಿ. ನಂತರನೇ ತುಂಬ ವಿಷಯಗಳು ಗೊತ್ತಿಲ್ಲದೆ ಇರೋವಂಥವ್ರು ತುಂಬ ಜನ ಇರ್ತಾರಲ್ವ. ಸೊ ಹಂಗಾಗಿ ಇವಾಗ ಪ್ರೆಸೆಂಟ್ ಆದರೆ ನಾನು ಇನ್ನೂ ಸ್ನಾನನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಬಂದು ರೆಡಿ ಮಾಡ್ತಾಯಿದ್ದೀನಿ ಮಗುಗೆ ಟಿಫನ್ಗೆಲ್ಲನೂ. ಅವನ ಕೆಲಸ ಮುಗ್ದಿದೆ ಅಂದರೆ ಆಮೇಲೆ ಬೇಗ ಬೇಗ ನಮ್ಮ ಕೆಲಸಗಳೆಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ಬನ್ನಿ ಟಿಫನ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ, ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಪಾಪು ಕಾಯಿ ತಿಂತಾ ಇದೆಯಾ, ಇವ್ನು ಪಾಪು ಕಾಯಿ ತಿಂತಾ ಇದ್ದಾನಂತೆ, ತೋರಿಸ್ಬೇಕಂತೆ ಫ್ರೆಂಡ್ಸ್. ಓಕೆನಾ? ಓಕೆ, ತಿನ್ನು. ನಾನು ಪಾಪುದು ಬೂವಾ ತೋರಿಸ್ಬಿಟ್ಟು ಬರ್ತೀನಿ. ಪಾಪು ಕಾಯಿ ತೋರಿಸ್ದೆ, ನೀನು ತಿನ್ನು ಸರಿನಾ? ನಾನು ಬೂವಾ ಮಾಡ್ಕೊಂಬರ್ತೀನಿ. ಸೊ ಹಂಗಾಗಿ ಇವಾಗ ಟೊಮೆಟೊ ಬಾತ್ ಮಗುಗೆ ಮಾತ್ರ ಆದರೆ ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತೀನಿ. ಸೊ ಅದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರಿ, ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ನೋಡೋಣ. ಹಾಯ್ ಫ್ರೆಂಡ್ಸ್, ಇನ್ನು ಇಲ್ಲಿ ಚಪಾತಿ ಆ ಥರ ಏನಾದರೂ ಮಾಡೋಕ್ಕೆ ಹೋದ್ರೆ ಲೇಟ್ ಆಗಿಬಿಡುತ್ತೆ. ಎರಡೆರಡೆಲ್ಲ ಮಾಡಬೇಕು ಅಂತ ಒನ್ ಪಾಟ್ ರೆಸಿಪಿ ಥರ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಸ್ವಲ್ಪ ಇರುವಂಥ ವೆಜಿಟೇಬಲ್ಸ್ ಎಲ್ಲನೂ ಹಾಕಿ ಟೊಮೆಟೊ ಬಾತ್ ಮಾಡಿಬಿಡ್ತಾ ಇದ್ದೀವಿ. ಆ್ಯಂಡ್ ಅವನಿಗೆ ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಆಗೋ ಥರ ಮಾಡ್ತಾ ಇದ್ದೀನಿ, ಎರಡು ಟೈಮ್ಗೂ. ಅವನಿಗೆ ರೈಸ್ ಬಾತ್, ರೈಸ್ ಐಟಮ್ಸ್ ಅಂದರೆ ಇಷ್ಟನೇ, ತಿಂತಾನೆ ಎರಡು ಟೈಮು. ಸೊ ಹಂಗಾಗಿ ಅಕಸ್ಮಾತ್ ಆದರೆ ಬೇರೆ ಏನಾದರೂ ಆಫ್ಟರ್ನೂನ್ ಮಾಡಿ ಕೊಡೋಣ. ಪೂಜೆ ಎಲ್ಲ ಮಾಡೋಷ್ಟ್ರಲ್ಲಿ ಲೇಟ್ ಆದರೆ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ನಿಗೆ ಎರಡು ಟೈಮ್ಗೆ ಆಗೋ ಥರ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೇನು ನಾನು ರೆಸಿಪಿ ಫುಲ್ ಶೂಟ್ ಮಾಡ್ಕೊಂಡಿದ್ದೀನಿ, ಬಟ್ ಇಲ್ಲಿ ಫುಲ್ ಆ್ಯಡ್ ಮಾಡ್ತಾ ಇಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ತುಂಬ ಲೆಂತಿ ಆಗಿದೆ ವಿಡಿಯೋ. ಎರಡು ಪಾರ್ಟ್ ಥರ ಆಗಬೇಕು, ಬೆಳಗಿನ ಪೂಜೆವರೆಗೂ ಒಂದು, ಆ್ಯಂಡ್ ಅದಾದಮೇಲೆ ಈವ್ನಿಂಗ್ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದು ಅದೆಲ್ಲ ಇನ್ನೊಂದು ವ್ಲಾಗ್ ಮಾಡಿದ್ದೀನಿ. ಸೊ ಹಂಗಾಗಿ ಸುಮ್ಮನೆ ರೆಸಿಪಿ ಎಲ್ಲ ಇನ್ ಡೀಟೇಲ್ ಆಗಿ ಏನೂ ಹಾಕಿಲ್ಲ ನಾನು. ಏನಿಲ್ಲ, ಅವನಿಗೆ ಬೇಸಿಕ್ ಸ್ಪೈಸಸ್ಸು, ವೆಜಿಟೇಬಲ್ಸು ಜೊತೆಗೆ ಸ್ವಲ್ಪ ರೈಸು ಎಲ್ಲ ಬಳಸಿ ಮಾಡಿರೋದಷ್ಟೇ ಟೊಮೆಟೊ ಬಾತು. ಆ್ಯಂಡ್ ಅವನಿಗೆ ಟಿಫನ್ ಎಲ್ಲ ಮಾಡಿಸ್ಬಿಟ್ಟು, ಅಂದರೆ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸೋಣ ಅಂತ. ಸ್ನಾನ ಮಾಡ್ಕೊಂಬರೋಷ್ಟ್ರಲ್ಲೇ ಇದು ವಿಸಿಲ್ ಬಂದು ಪ್ರೆಷರ್ ಎಲ್ಲ ಹೋಗಿರುತ್ತೆ. ಸೊ ಹಂಗೆ ತಿನ್ನಿಸ್ಬಿಟ್ಟು ಒಂದೇ ಸತಿ ನಿದ್ದೆ ಮಾಡಿಸಿದ್ರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾನೆ. ಸೊ ದಟ್ ನನ್ನ ಕೆಲಸಗಳಿಗೆಲ್ಲ ನನಗೆ ಟೈಮ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಯಾಕೆಂದರೆ ಬೆಳಗ್ಗೆನೇ ಟಿಫನ್ ಕೆಲಸ ಮುಗಿಸಿದ್ದೀನಿ ಅಂದರೆ ಸರಿ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪೂಜೆ ಮಾಡ್ಕೊಂಡು ಲೇಟ್ ಆಗಿಬಿಡುತ್ತೆ ಮಗುಗೆ ಟಿಫನ್ನು. ಸೊ ಹಂಗಾಗಿ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಫ್ರೂಟ್ಸ್ ತಿಂತಾ ಇದ್ದ. ಸೊ ಫ್ರೂಟ್ಸ್ ಕೊಟ್ಬಿಟ್ಟು ಬಂದು ನಾನು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆ್ಯಂಡ್ ಅದನ್ನು ಮಧ್ಯದಲ್ಲೇ ಬಿಟ್ಬಿಟ್ಟು ಅವನು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದ. ಇಲ್ಲಿ ನಾನೇನು 1 ಗ್ಲಾಸ್ ರೈಸ್, 2 ಗ್ಲಾಸ್ ವಾಟರ್ ಆ ಥರ ತಗೊಂಡಿಲ್ಲ. ಅವ್ನು ಯಾವ ಥರ ತಿಂತಾನೆ, ರೈಸ್ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ನನಗೆ ಗೊತ್ತಲ್ವ, ಅದ್ರ ಪ್ರಕಾರ ಮಾಡಿಕೊಂಡೆ.
ಸೊ ಈ ಥರ ಕುದಿಯೋವಾಗ ವಿಸಿಲ್ಗಿಡ್ತೀನಿ. ಒಂದು 4-5 ಹೋಗಿದೆ. ವಿಸಿಲ್ ಹಾಕಿದ್ಮೇಲೆ ಅವ್ನಿಗೆ ಸ್ನಾನ ಮಾಡ್ಕೊಂಡ್ಬಂದೆ. ನೀವು ನೋಡ್ಬೋದು ಅಷ್ಟೊತ್ತಿಗೆ ಎಷ್ಟು ರೆಡಿ ಆಗಿತ್ತು. ಕಲರ್ಫುಲ್ಲಾಗಿ ಎಷ್ಟು ಅವನ್ನೆಲ್ಲ ಚೆನ್ನಾಗಾಗಿದ್ದಾನೆ ರೆಡಿ ಸಂಧ್ಯಾ. ಮಾಡಿಬಿಟ್ಟು ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಇಷ್ಟಪಟ್ಟು ತಿಂದ. ಆರಾಮಾಗಿನೇ, ಇವತ್ತೇನು ನನ್ಗೆ ಕಾಟ ಕೊಟ್ಟಿಲ್ಲ. ಇವಾಗ ನನಗೆ ಮಗುಗೆ ಮೇಯ್ನಾಗಿ ಅವ್ನು ಊಟ ಮಾಡೋವಾಗ ಏನಾದರೂ ಕಾಟ ಇದಾಗಿದೆ ಕೊಟ್ಬಿಟ್ರೆ ನಮ್ಮ ಸಖತ್ ತಲೆನೋವು ಬಂದ್ಬಿಡುತ್ತೆ. ನೆಕ್ಸ್ಟ್ ವರ್ಕ್ ಏನು ಮಾಡ್ಬೇಕಂದ್ರೂ ಅದೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಒಂದು ಸತಿ ಇರಿಟೇಟ್ ಮಾಡಿಬಿಟ್ಟಿದ್ದಾನಂದ್ರೆ ಅದೇ ಇರುತ್ತೆ. ಸೊ ಹಬ್ಬು ಇದೆ. ಹಂಗಾಗಿ ಅವ್ನು ಆರಾಮಾಗಿ ತಿಂದ್ಬಿಟ್ರೆ ನನಗೂ ನೋಡಿ ಬಿಗ್ ರೈಸ್ ಫ್ರೆಂಡ್ಸ್, ನಾನು ಆಗಲ್ಲ, ಹೋಗಿ ಊಟ ಏನೋ ನೆಕ್ಸ್ಟ್ ಹಾಕ್ಕೊಂಬರೋಷ್ಟ್ರಲ್ಲಿ ಸ್ನಾನ ಕೆಲಸಗಳಿಗೆಲ್ಲ ಮಾಡ್ಕೊಂಡು ಕಷ್ಟ ರೆಡಿ ಆಗಲ್ಲ. ಮಾಡಿಬಿಟ್ಟು ಹೋಗಿ ಆ್ಯಂಡ್ ಪೆನ್ನದು ದಿಬ್ಬ ಕಿತ್ಬಿಟ್ಟು ಇಲ್ಲಿ ಬಾಯೆಲ್ಲ ಇಂಕ್ ನೋಡ್ಬೋದು, ನಾನು ಮಾಡಿಕೊಂಡು ರೆಡಿ ಎಲ್ಲ ಮಾಡಿಬಿಟ್ಟು ಮಾಡಿದ್ದಾನೆ. ತಟ್ಟೆಲಿ ರೈಸ್ ಅದೆಲ್ಲ ಕ್ಲೀನ್ ಹಾಕೊಂಬರೋಷ್ಟ್ರಲ್ಲೇ ಮಾಡಿಕೊಂಡು ಅಲ್ಲಿರುವಂಥ ಬಂದು ಮತ್ತೆ ಪೆನ್ ತಿನ್ನಿಸ್ತಾ ಎತ್ಕೊಂಡು ಇದ್ದೀನಿ. ನಿಬ್ ಸೊ ಕಿತ್ಬಿಟ್ಟು ಊಟ ಎಲ್ಲ ಮಾಡಿಸ್ಬಿಟ್ಟು ಈಚೆಲ್ಲ ಮತ್ತೆ ಸಿಗ್ತೀನಿ ಮೆತ್ಕೊಂಡ್ಬಿಟ್ಟಿದ್ದ. ಫ್ರೆಂಡ್ಸ್. ಹೆಂಗಿದೆ ಮಗ್ನೆ? ಇಷ್ಟ ಆಯಿತು ಅವನಿಗೆ ಗಿದ್ದು ರೈಸು. ಹೆಂಗಿದೆ? ಅಷ್ಟೊಂದು ಖಾರನೂ ಏನಿಲ್ಲ. ನೋಡಿರ್ಬೋದು ನೀವು, ನಾನು ಖಾರಕ್ಕೆ ಏನು ಪ್ರೀತಿ ಬಳಸೇ ಇಲ್ಲ. ಬರೀ ಪೆಪ್ಪರ್ ಪೌಡರ್ ಅಷ್ಟೇ. ಸೂಪರ್ ಇದೆಯಾ? ಮಸಾಲೆಗಳೂ ಏನು ಗರಂ ಮಸಾಲ, ಚೆನ್ನಾಗಿದ್ಯಮ್ಮ? ಚಿಕನ್ ಮಸಾಲ ಆ ಥರದ್ದೆಲ್ಲ ತಿನ್ನು. ಏನು ಬಳಸೇ ಇಲ್ಲ. ಬರೀ ಸಾಲ್ಟ್ ಅಷ್ಟು ಮತ್ತು ಒಳಗಡೆ ಇಟ್ಕೋಬಾರ್ದು, ಸ್ಪೂನ್ ಹಬ್ಬು ಆಗುತ್ತೆ. ವೆಜಿಟೇಬಲ್ಸು, ಪೆಪ್ಪರ್ ಪೌಡರು, ರೈಸು, ಸೊ ವಾಟರ್ ಊಟ ಮಾಡಿಸ್ಬಿಟ್ಟು ಇಷ್ಟನ್ನೇ ಮತ್ತೆ ಸಿಗ್ತೀನಿ ಬಳಸಿರೋದು. ಫ್ರೆಂಡ್ಸ್. ತಿಂದ ಅವನು ಆರಾಮಾಗಿ. ಅವನೊಬ್ಬನೇ ತಿನ್ನೋದಂದ್ರೆ ಲೇಟ್ ಮಾಡ್ತಾನೆ, ಎಲ್ಲ ಚೆಲ್ಲಾಡ್ಬಿಡ್ತಾನೆ. ಅದಕ್ಕೆ ಅವನ್ನ ಹಂಗೆ ಆಟ ಆಡ್ಕೊಂಡು ಒಂದೊಂದು ಸ್ಪೂನ್ ತಿನ್ನೋ ಅಷ್ಟರಲ್ಲೇ ಮಧ್ಯದಲ್ಲಿ ನಾನು ಹಂಗೆ ಫೀಡ್ ಮಾಡಿಬಿಡ್ತೀನಿ ಅವನಿಗೆ. ಸೊ ದಟ್ ಅವ್ನು ತಿಂದಂಗೂ ಇರುತ್ತೆ, ಪ್ಲಸ್ ನಾನು ಅವ್ನು ತಿನ್ಸ್ದಂಗೂ ಇರುತ್ತೆ, ಬೇಗನೂ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಅವನ ಹತ್ರ ಮಾತಾಡಿಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಎಲ್ಲಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ನಾನಿನ್ನ ಪೂಜೆಗೆಲ್ಲ ಏನೂ ರೆಡಿನೇ ಮಾಡ್ಕೊಂಡಿರಲಿಲ್ಲ. ಅವನಿಗೆ ಊಟ ಮಾಡಿಸ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಮ್ಮತ್ತೆ ಸ್ವಲ್ಪ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ರು. ನಾನು ಇವನಿಗೆ ಸ್ನಾನ ಮಾಡಿಸಿ ಟಿಫನ್ ಮಾಡೋ ಅಷ್ಟರಲ್ಲೇ ಸೊ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಆ್ಯಕ್ಚುಲಿ ನಾನು ಬೇಗನೆ ಪೂಜೆ ಮಾಡಿಬಿಡ್ತೀನಿ ಯೂಶ್ವಲಿ ಯಾವಾಗೂ ಈ ಥರ ಹಬ್ಬಗಳಿದ್ರೆ. ಬಟ್ ಇವತ್ತು ನನಗೆ ಪೂಜೆ ಮಾಡೋ ಅಷ್ಟರಲ್ಲೇ 12:30 ಆಗೋಗ್ಬಿಟ್ಟಿತ್ತು. ಅಷ್ಟು ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಹಬ್ಬದ ದಿನ ಮಕ್ಕಳಿರೋ ಮನೆಗಳಲ್ಲಿ ಸ್ವಲ್ಪ ಈ ಥರ ಆಗ್ತಾನೆ ಇರುತ್ತೆ, ಲೇಟ್ ಆಗುತ್ತಲ್ವ. ಅವ್ನು ನಿದ್ದೆ ಮಾಡೋವಾಗ್ಲೇ ನಾನು ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಗೊತ್ತಲ್ವಾ, ಮಕ್ಕಳಿದ್ರೆ ಪೂಜೆ ಮಾಡೋಕ್ಕೂ ನೆಮ್ಮದಿಯಾಗಿ ಬಿಡಲ್ಲ. ಅದು ಬಂದು ಕಿತ್ತೋದು, ಇದು ಬಂದು ಕಿತ್ತೋದು ಆ ಥರ ಮಾಡ್ತಾ ಇರ್ತಾರೆ. ಹಂಗಾಗಿ ಅವ್ನು ಎದ್ದೇಳೋಷ್ಟ್ರಲ್ಲಿ ಪೂಜೆ ಮಾಡ್ಕೊಂಬಿಡೋಣ, ಅವ್ನು ಎದ್ಮೇಲೆ ಆರಾಮಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ಆಚೆ ಹೋಗೋ ಕೆಲಸ ಇತ್ತು ಅಂಗಡಿಗೆ. ಸೊ ಅಲ್ಲೆಲ್ಲ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟ್ರಲ್ಲೇ ಸ್ವಲ್ಪ ಲೇಟ್ ಆಯಿತು. ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಕಳಶ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಎತ್ಕೊಂಡೋಗಿ ಅಡುಗೆ ಮನೇಲಿ ಇಟ್ಕೊತಾ ಇದ್ದ ಐಟಮ್ಸು ಆವಾಗಲೇ ಎದ್ಬಿಟ್ಟ. ಇನ್ನು ಪೂಜೆ ಕೆಲಸ ಸ್ಟಾರ್ಟ್ ಕೂಡ ಮಾಡಿಲ್ಲ, ಅವಾಗೇ ಎದ್ಬಿಟ್ಟ. ಆಮೇಲೆ ಸರಿ ಅಂತ ಅವನ್ನ ಇಟ್ಕೊಂಡೆ, ಕೆಲಸ ಅದೇ ಮಗು ಮಾಡಿಕೊಂಡೆ. ಮಲಗಿದ್ದಾನೆ. ನೋಡ್ಬೋದು ಸೊ ಇಲ್ಲಿ ಅವನು ಮಲಗಿದ್ದಾನೆ. ಮಲಗಿದ್ದವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಯಾಕೆಂದರೆ ಅವನು ತಲೆಗೆ ಸ್ನಾನ ಮಾಡಿಸಿದ್ದೀನಿ, ಮಲಗ್ತಾನೆ ಸ್ವಲ್ಪ ಜಾಸ್ತಿ ಹೊತ್ತು. ಬಟ್ ಸ್ಟಿಲ್ ಹೇಳೋಕ್ಕಾಗಲ್ಲ ಅಲ್ವಾ, ಎದ್ಬಿಟ್ರೆ ಮತ್ತೆ ಅಳ್ತಾನೆ. ಹಾಗಾಗಿ ಅವ್ನು ಮಲಗಿರೋಕೆ ಹೋಗಿ ಸ್ನಾನ ಮಾಡಿ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಬಂದೆ, ಮಗು ಇನ್ನೂ ಎದ್ದಿಲ್ಲ. ಸೊ ನಮ್ಮ ಅತ್ತೆನೂ ಪೂಜೆ ಪಾತ್ರೆ ಎಲ್ಲ ತೊಳ್ಕೊಂಬಂದಿಟ್ಟಿದ್ದಾರೆ. ಸೊ ಇವಾಗ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ. ಆಲ್ಮೋಸ್ಟ್ ಟೈಮ್ ಐ ಥಿಂಕ್ 11:30 12 ಆಗಿಬಿಟ್ಟಿದೆ ಅನಿಸುತ್ತೆ. ನಾನು ಪೂಜೆ ಮಾಡೋವರೆಗೂ ನೀರು ಕೂಡ ಕುಡಿತಾ ಇರಲಿಲ್ಲ. ಇವತ್ತು ಯಾಕೋ ತುಂಬ ಲೇಟ್ ಆಗಿಬಿಡ್ತು. ಆ್ಯಂಡ್ ತುಂಬ ಸ್ವಲ್ಪ ಸುಸ್ತಾಗ್ತಿದೆ, ಬಿಸಿಲು ಸಖತ್ ಬಿಸಿಲಿದೆ. ಸೊ ನೋಡೋಣ, ಅದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ನಾರ್ಮಲಾಗಿ ಯಾವಾಗ್ಲೂ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫ್ರೂಟ್ಸು ಜ್ಯೂಸು ಆ ಥರ ತಗೋತಾ ಇದ್ದೆ, ಹಾಲು ಎಲ್ಲ. ಇವತ್ತು ಬೆಳಗ್ಗೆಯಿಂದನೂ ನೀರು ಕೂಡ ಇಲ್ಲ. ಇನ್ನು ನೋಡೋಣ, ಇನ್ನು ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಎಲ್ಲನೂ ತೋರಿಸ್ತೀವಿ, ನೋಡ್ತಾ ಇರಿ ಫ್ರೆಂಡ್ಸ್. ಸಖತ್ ಬಿಸಿಲಿದೆಪ್ಪ.
ಒಂದೇ ಒಂದು 2 ಮಿನಿಟ್ಸ್ಗೆ ಫುಲ್ ಹೇರೆಲ್ಲ ಡ್ರೈ ಆಗಿಬಿಡ್ತು ಅಷ್ಟು. ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಅಂಗಡಿಗೆ ಹೋಗ್ತಾ ಇದ್ದೀನಿ. ಎಲ್ಲ ತಗೊಂಡು ಕಳಶದ ಎಲೆ ತಗೊಳ್ಳೋದು ಮಾಡ್ಕೊಡ್ತೀವಿ. ಸೊ ಕಳಶದ ಎಲೆ ತಗೊಂಡು ಸ್ವಲ್ಪ ಮನೇಲಿ ಹಾಲು ಎಲ್ಲ ಏನಿಲ್ಲ, ನಾವು ಕಾಫಿ ಎಲ್ಲ ಬಿಟ್ಬಿಟ್ಟಿದ್ವಲ್ಲ, ಬಟ್ ಇವತ್ತು ಉಪವಾಸ, ಸ್ವಲ್ಪ ಹಾಲೆಲ್ಲ ತಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅಪ್ಪು ಎದ್ಬಿಟ್ರೆ ಮತ್ತೆ ಅವನ್ನ ಎತ್ಕೊಂಡು ನಡ್ಕೊಂಡು, ಇಲ್ಲಿ ಹತ್ರದಲ್ಲಿ ಯಾವುದೂ ಶಾಪ್ಸ್ ಇಲ್ಲ, ಅಲ್ಲಿ ಸರ್ಕಲ್ಗೆ ಹೋಗಬೇಕು. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಕೆಳಗಡೆ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಮತ್ತು ಆಂಟಿ ಸೇರಿ ರಾತ್ರಿ ರಂಗೋಲಿ ಹಾಕಿರೋದು. ಆ್ಯಂಡ್ ಏನಂದರೆ ನಮಗೆ ಈ ಹಬ್ಬ ಸ್ವಲ್ಪ ಸ್ಪೆಷಲ್ಲು. ಯಾಕೆ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ನಂದು ನಮ್ಮ ಅಕ್ಕದು ಸೇಮ್ ಬರ್ಡೇ ಫೆಬ್ರವರಿ 17th. ಇಯರ್ ಮಾತ್ರ ಚೇಂಜ್, 2 years ಡಿಫ್ರೆನ್ಸು, ಬಟ್ ಸೇಮ್ ಡೇಟಿಗೆ ಸೇಮ್ ಮಂತಲ್ಲೇ ನಾವು ಹುಟ್ಟಿರೋವಂಥದ್ದು. ಸೊ ನಮ್ಮ ಅಕ್ಕ ಬಂದುಬಿಟ್ಟು 1996, ನಾನು 1998, 17th Feb. ಆ್ಯಂಡ್ 1996 17th Feb ಹಬ್ಬ ಸೇಮ್ ಇವತ್ತಿನ ದಿನ. ಅಂದರೆ ಏನು ನಾವು ಉಪವಾಸ ಇದ್ದು ಹಬ್ಬ ಮಾಡ್ತೀವಲ್ವ, ಈ ದಿನದಲ್ಲಿ ನಮ್ಮ ಅಕ್ಕ ಹುಟ್ಟಿರೋದು. ಸೊ ಆ್ಯಂಡ್ 2 years ಆದಮೇಲೆ ಹಬ್ಬದ ನೆಕ್ಸ್ಟ್ ಡೇ ಅಂದರೆ ನಾಳೆ ನಾವೇನು ಎಡೆ ಎಲ್ಲ ಹಾಕ್ತೀವಲ್ವ, ಅಡುಗೆ ಎಲ್ಲ ಮಾಡಿ ಉಪವಾಸ ಬಿಡೋಕ್ಕೆ. ಸೊ ಆ ದಿನ ನಾನು ಹುಟ್ಟಿರೋದು, ಅಂದರೆ ಹಬ್ಬ ಮುಗಿದ್ಮೇಲೆ ನಾನು ಹುಟ್ಟಿರೋದು ಅಂತ ಹೇಳಿದ್ರು ನಮ್ಮಮ್ಮ. ಹಂಗಾಗಿ ಈ ಹಬ್ಬ ಒಂಥರ ಸ್ಪೆಷಲ್ಲು. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮಮ್ಮ ಶಿವ ಅಂದರೆ ನಮ್ಮಮ್ಮಗೆ ಫೇವ್ರೆಟ್ ಗಾಡ್. ಸೊ ಹಂಗಾಗಿ ಅವರು ಈ ಹಬ್ಬನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಚಿಕ್ಕವಾಗಿಂದ. ನಮ್ಮ ಬರ್ಡೇಸು ಪ್ಲಸ್ ನಾವು ಹುಟ್ಟಿರೋ ಅಂಥದ್ದು ನಮ್ಮಮ್ಮಗೆ ಫೇವ್ರೆಟ್ ಗಾಡು, ಆ ಥರ ಎಲ್ಲನೂ. ಆ ಥರ ನಮ್ಗೆ ಈ ಹಬ್ಬ ಒಂಥರ ಸ್ಪೆಷಲ್ಲು. ಆ್ಯಂಡ್ ಡೇಟ್ ವೈಸ್ ನೋಡಿಕೊಂಡ್ರೆ ಆಲ್ರೆಡಿ ನಮ್ಮ ಬರ್ಡೇ ಮುಗ್ದೋಯ್ತು ಮೊನ್ನೆನೇ. ಬಟ್ ದಿನ ಪ್ರಕಾರ ನೋಡಿಕೊಂಡ್ರೆ, ಹಬ್ಬದ ಪ್ರಕಾರ ನೋಡಿಕೊಂಡ್ರೆ ಇವತ್ತು ನಮ್ಮ ಅಕ್ಕ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಶ್ರಾವಣಿ. ಆ್ಯಂಡ್ ಇವಾಗ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ತಮಿಳ್ನಾಡಲ್ಲಿದ್ದಾಳೆ. ಸೊ ಹಂಗಾಗಿ ವಿಡಿಯೋಲ್ಲೇ ವಿಶ್ ಮಾಡೋಣ, ಎಲ್ಲರೂ ನಮ್ಮ ಅಕ್ಕಗೆ ವಿಶ್ ಮಾಡಿ ಬ್ಲೆಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ರೀತಿ ನಮ್ಗೆ ಈ ಹಬ್ಬ ಒಂಥರ ಸ್ಪೆಷಲ್ಲು. ಯಾವ ಹಬ್ಬ ಹೆಂಗಿದ್ರು ಈ ಹಬ್ಬ ಮಾತ್ರ ಚೆನ್ನಾಗಿ ಮಾಡ್ಕೊಬೇಕು ಅಂತ ಒಬ್ಬೊಬ್ರಿಗೆ ಒಂದೊಂದು ಥರ ಸೆಂಟಿಮೆಂಟ್ ಇರುತ್ತಲ್ವ, ಆ ಥರ ನಮಗೆ ಈ ಹಬ್ಬ ಅಂದರೆ ಒಂಥರ ಸೆಂಟಿಮೆಂಟು, ಮಿಕ್ಸ್ಡ್ ಎಮೋಷನ್ಸು ಎಲ್ಲನೂ. ಸೊ ಇದಾಗಿತ್ತು ನಾವು ಯಾಕೆ ಈ ಹಬ್ಬನ ಸ್ಪೆಷಲಾಗಿ ಟ್ರೀಟ್ ಮಾಡ್ತೀವಿ ಅಂದರೆ, ಇದು ಒಂದು ಸ್ಟೋರಿ. ಆ್ಯಂಡ್ ನಾನು ಅಂಗಡಿ ಹತ್ರ ಬಂದುಬಿಟ್ಟೆ, ಸ್ವಲ್ಪ ಎಲೆ ಹಾಲು ಅದೆಲ್ಲ ತೊಗೊಂಬಿಟ್ಟು ಮತ್ತೆ ಹೋಗೋವಾಗ ಸಿಗ್ತೀನಿ ಫ್ರೆಂಡ್ಸ್. ಸರ್ಕಲ್ಗೆ ಬರಬೇಕು ಫ್ರೆಂಡ್ಸ್, ನೋಡಿ ಇಷ್ಟು ದೂರ ಬರಬೇಕು. ಏನಾದರೂ ಒಂದು ಬೇಕು ಅಂದರೆ ಅದಕ್ಕೇ ನಾನು ಫಸ್ಟೇ ಎಲ್ಲ ತೊಗೊಂಡ್ಬಿಡ್ತೀನಿ. ಇಷ್ಟು ದೂರ ನಡ್ಕೊಂಬರೋಕ್ಕಾಗಲ್ಲ ಅಂತ. ಅದರಲ್ಲೂ ಮಗು ಮಲಗಿದಾನೆ ಸರಿ ಹೋಯ್ತು, ಅವನು ಎದ್ದಿದ್ರೆ ಅವನ್ನ ಎತ್ಕೊಂಡು ಬಿಸಿಲಲ್ಲಿ ನಡೆಯೋದು ಕಷ್ಟ ಆಗ್ಬಿಡ್ತಾಯಿತ್ತು. ಸೊ ತೊಗೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗೋಷ್ಟು ಸಾಕಾಗ್ಬಿಡ್ತಾಯಿದೆ. ಮಗು ಎದ್ಬಿಟ್ಟಿದ್ದಾನೇನೋ ಅಂತ ಒಂದು ಟೆನ್ಷನ್ನು. ನಮ್ಮತ್ತೆ ಫೋನ್ ಕಳ್ಕೊಂಬಂದುಬಿಟ್ಟಿದ್ದಾರೆ, ಇಲ್ಲಾಂದಿದ್ರೆ ಫೋನ್ ಮಾಡಿ ಎದ್ದಿದ್ದಾನ ಏನು ಅಂತ ಕೇಳ್ಬೋದಿತ್ತು. ಸೊ ಆ ಆಪ್ಷನ್ ಕೂಡ ಇಲ್ಲ. ಆ್ಯಂಡ್ ಹಾಲು, ಎಲೆ, ಕಳ್ಸಿದ ಎಲೆನೂ ಇಲ್ಲ ಫ್ರೆಂಡ್ಸ್ ಎಲ್ಲೂ.
ನಾವು ಅಲ್ಲೇ ತಗೊಬಂದ್ಬಿಡ್ತಾ ಇದ್ವಿ ಯಾವಾಗ್ಲೂ. ಬಟ್ ರಾತ್ರಿ ಸ್ವಲ್ಪ ಗಡಿಬಿಡಿಯಲ್ಲಿ ಟೈಮ್ ಬೇರೆ ಲೇಟ್ ಆಗಿಬಿಟ್ಟಿರ್ತಾರೆ. ಸೊ ಹಂಗಾಗಿ ಅರ್ಜೆಂಟಲ್ಲಿ ಮರ್ತೋಗ್ಬಿಟ್ಟು ಬಂದುಬಿಟ್ವಿ. ಸೊ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈ ಬಿಸಿಲಲ್ಲಿ ಮಾತಾಡೋಕ್ಕೂ ಆಗಲ್ಲ, ಎಂಥದ್ದು ಇಲ್ಲ. ಸಖತ್ತು ಬಿಸಿಲಿದೆ ಆಚೆ ಕಡೆ, ಓಡಾಡೋಕ್ಕಾಗಲ್ಲ. ಅಲ್ಲಿಗೆ ಸದ್ವಾಯ್ತು ನೋಡಿ, ಆಗ್ಬಿಡ್ತಪ್ಪ ಸ್ವಾಮಿ. ಇಲ್ಲಿ ನೀವು ನೋಡ್ಬೋದು, ನಾನು ಹೇಳ್ದೆ ಅಲ್ವಾ ಎಲ್ಲ ಎತ್ಕೊಂಡು ಹೋಗಿ ಇಡೋ ಅಷ್ಟ್ರಲ್ಲೇನೆ ಎದ್ಬಿಟ್ಟ. ಸೊ ಕಳ್ಶ ಜೋಡ್ಸೋ ಅಷ್ಟ್ರಲ್ಲೇನೆ ಅವನೇ ಎದ್ಬಿಟ್ಟ. ಇಬ್ರು ಕುತ್ಕೊಂಡು ಇನ್ನು ಅವನ್ನ ಆಚೆ ಬಿಟ್ರೆ ಓಡ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಬೀಳ್ತಾನೆ ಅನ್ಬಿಟ್ಟು ಅಲ್ಲೇ ಕುಣಿಸ್ಕೊಂಡು ಹಂಗೆ ನಾನು ಕೆಲ್ಸಗಳನ್ನ ಮಾಡ್ಕೊಂತೀನಿ. ಇರ್ತಾನೆ ಆರಾಮಾಗಿ. ಬಟ್ ಸ್ವಲ್ಪ ಆಟ ಅದ್ಬೇಕು ಇದ್ಬೇಕು ಆ ಥರ, ಚಿಕ್ಕ ಮಕ್ಳಂದ್ರೆ ಗೊತ್ತಲ್ವಾ. ಸೊ ಹಂಗೇನೆ ಸ್ವಲ್ಪ ತೀಟೆ ಮಾಡ್ತಾನೆ. ಅದನ್ನೆಲ್ಲ ಸ್ವಲ್ಪ ಅವನೇನ್ ಕೇಳಿದ್ರೆ ಅದನ್ನ ಕೊಟ್ಕೊಂಡು ಅವನ ಹತ್ರ ಮಾತುಗಳು ಹೇಳ್ಕೊಂಡು ಹಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಂಡ್ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲ ನೋಡಿ ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಎಂಡ್ವರೆಗೂ ನೋಡೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಅಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನೀವೆಲ್ಲ ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊತಾರೆ. ಸೊ ಈ ಹಬ್ಬಕ್ಕೆ ನಾವೇನು ಅಷ್ಟೊಂದು ಇದ್ರಾಗ ಮಾಡಲ್ಲ. ಅಂದರೆ ನಾರ್ಮಲಾಗಿ ನಮ್ಗೆ ಇದು ಹಬ್ಬ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀವಿ. ಯಾಕೆ ಏನು ಎಲ್ಲನೂ ನಾನು ಮುಂಚೆನೇ ಹೇಳ್ದೆ, ಈ ವಿಡಿಯೋಲ್ಲೇ ಮುಂದೆ ಹೇಳಿದ್ದೀನಿ. ಬಟ್ ಸ್ಟಿಲ್ ಅಷ್ಟೊಂದು ಏನಂತಾರೆ, ಇವತ್ತು ಕೆಲಸಗಳೆಲ್ಲ ಕಮ್ಮಿನೇ ಇರುತ್ತೆ. ನಾಳೆ ಸ್ವಲ್ಪ ಜಾಸ್ತಿ ಅಡುಗೆ ಕೆಲಸಗಳೆಲ್ಲ ಡಿಫ್ರೆಂಟ್ ಫುಡ್ ಎಲ್ಲ ಪ್ರಿಪೇರ್ ಮಾಡೋದು ಎಲ್ಲ. ಸೊ ಇವತ್ತೇನು ಅಷ್ಟು ಇದನ್ಸಲ್ಲ. ನೀವು ನೋಡ್ತಾ ಇರ್ಬೋದು ಇವನು ಏನು ಪಾಠ ಬೀಳ್ತಾ ಇದ್ದಾನೆ ಪೂಜೆ ಮಾಡೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ತಗೊಂಬಂದು ಇಟ್ಕೊಂಡು ರೆಡಿ ಮಾಡಿಕೊಂಡು ನಾನು ಎಲ್ಲ ಆಯಿತು. ಇನ್ನು ಹೂವು ಒಂದು ಇಟ್ಬಿಟ್ಟು ಪೂಜೆ ಮಾಡಬೇಕು. ಸೊ ಹೂವು ಎತ್ಕೊಂಬಂದ್ಬಿಟ್ಟು ಎಲ್ಲದಕ್ಕೂ ಹೂವು ಇಟ್ಕೊಂಡ್ಬಿಟ್ಟೆ. ಆ್ಯಂಡ್ ಪೂಜೆ ಮಾಡೋಕ್ಕೆ ಕುತ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿನೇ ಪೂಜೆ ಆಯಿತು ಇವತ್ತು. ಮಗು ಇದ್ರೂ ಅವನ್ನ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು. ಅವನ್ನ ಇಟ್ಕೊಂಡು ಹಂಗೇನೆ ಪೂಜೆ ಮಾಡಿದ್ದು ಒಂಥರ ಖುಷಿ ಆಯಿತು. ಅವ್ನು ಮಲಗಿದ್ರು ನಮಗೆ ಪೂಜೆ ಮಾಡಿದಿದ್ರೆ ಅಷ್ಟು ಬೇಗ ಈ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಅವನು ಎದ್ದು ಈ ಥರ ತೀಟೆ ಮಾಡ್ತಾ ಇದ್ರೂ ನಮಗೆ ಒಂಥರ ಖುಷಿಯಾಗಿತ್ತು ಅವನ್ನ ಮ್ಯಾನೇಜ್ ಮಾಡ್ಕೊಂಡು ಪೂಜೆ ಮಾಡುವಂಥದ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಿನೇ ಪೂಜೆ ಎಲ್ಲ ಮಾಡಿದ್ವಿ. ಕಳಶದ ತೆಂಗಿನಕಾಯಿನ ಹೊಡೆದಿದ್ವಿ. ತುಂಬ ಚೆನ್ನಾಗಿ ಹೊಡೀತು. ಒಂದು ಪಾಸಿಟಿವ್ನೆಸ್ ಅಲ್ವಾ, ಪೂಜೆ ಮಾಡುವಾಗ ತೆಂಗಿನಕಾಯಿ ಹೊಡೆಯೋದೇ ಒಂದು ಪಾಸಿಟಿವ್ನೆಸ್. ಅದು ಯಾವ ಥರ ಹೊಡೆಯುತ್ತೆ ಏನು ಅನ್ನೋದೆಲ್ಲ. ಸೊ ಈ ಥರ ನಾನೆಲ್ಲ ಮನೆಯಲ್ಲಿ ಫಸ್ಟು ಊದ್ಕಡ್ಡಿಯಿಂದ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ತೆಂಗಿನಕಾಯಿ ಹೊಡ್ಕೊಂಬಂದು ಆಮೇಲೆ ಧೂಪ ಹಚ್ಚಿ ಮನೆಯೆಲ್ಲ ಧೂಪ ಹಾಕ್ದೆ. ಕರ್ಪೂರ ಹಚ್ಚಿದಾದ್ಮೇಲೆ ಯಾಕೆ ಅಂತ ಹೇಳಿದ್ರೆ ತುಂಬ ದಿನ ಆಗ್ಬಿಟ್ಟಿತ್ತು ಧೂಪ ಹಾಕಿ ಮನೇಲಿ. ನಮ್ಮ ಅತ್ತೆ ಪೂಜೆ ಮಾಡೋವಾಗೆಲ್ಲ ಹಾಕ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆ್ಯಂಡ್ ಮಗು ಇರ್ತಾನಲ್ವ, ಅವನಿಗೆ ಸ್ವಲ್ಪ ಈ ಕೋಲ್ಡ್ ಚಳಿ ಸೀಸನ್ ಎಲ್ಲ ಬಂದರೆ ಅವನಿಗೆ ಕೋಲ್ಡ್ ಜಾಸ್ತಿ. ಸೊ ಹಂಗಾಗಿ ಅವನಿಗೆ ಸ್ವಲ್ಪ ಉಸಿರಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಹೊಗೆ ಆ ಥರ ಇಡ್ಸಲ್ಲ ನಾನು ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಕಮ್ಮಿ ನಾವು ಧೂಪನ ಹಾಕಿದ್ದು ಇಷ್ಟು ದಿನಗಳಿಂದ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಪಾಸಿಟಿವ್ನೆಸ್ ಇರಲಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇವನು ಸ್ವಲ್ಪ ಆರಾಮಾಗಿದ್ದ ಅಲ್ವಾ. ಸೊ ಎಲ್ಲ ವಿಂಡೋಸು ಡೋರ್ಸು ಎಲ್ಲ ಕ್ಲೀನಾಗಿ ಓಪನ್ ಮಾಡಿಬಿಟ್ಟು ಎಲ್ಲ ರೂಮ್ಸಲ್ಲೂ ಫುಲ್ ಮನೆಯಲ್ಲಿ ಕಿಚನಲ್ಲಿ ಹಾಲಲ್ಲಿ ಎಲ್ಲನೂ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿದೆ ನಾನಿವತ್ತು. ತುಂಬ ಚೆನ್ನಾಗಿತ್ತು. ಒಂದು ಪಾಸಿಟಿವ್ ವೈಬ್ ಬಂತು ಪೂಜೆ ಮಾಡಿದ ತಕ್ಷಣವೇ. ಆ್ಯಂಡ್ ನೀವು ನೋಡ್ಬೋದು ಮಗು ಏನು ಕಾಟ ಕೊಡ್ತಾ ಇದ್ದಾನೆ ಅಂತ. ನಮ್ಮ ಅತ್ತೆಯವ್ರು ಇದ್ದಾರೆ, ನಮ್ಮ ಅತ್ತೆ ಅಲ್ಲಿ ಆಟ ಆಡ್ಸಕ್ಕೆ ಕರಿತಾ ಇದ್ದಾರೆ. ಹಾಲಲ್ಲೇ ಕುತ್ಕೊಂಡಿದ್ದಾರೆ. ಇಲ್ಲಿ ಬಾ ಅಮ್ಮ ಪೂಜೆ ಮಾಡಿಬಿಡ್ತಾರೆ ಆಮೇಲೆ ಹೋಗುವಂತೆ ಅಂತ ಕರಿತಾ ಇದ್ರು. ಅವ್ನು ರೆಡಿ ಇಲ್ಲ ಹೋಗೋಕ್ಕೆ. ಅಂದರೆ ಇಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಲ್ವ, ಅವನು ಪೂಜೆ ಮಾಡಬೇಕು ನನ್ನ ಜೊತೆಯಲ್ಲಿ ಅಂತ. ನೀವು ನೋಡ್ಬೋದು ಕಾಲ್ಗೆ ಸಿಗ್ತಾನೆ, ಕೈಗೆ ಸಿಗ್ತಾನೆ. ಹಂಗೇನೆ ಅಲ್ವಾ ಮಕ್ಳಿರುವಂಥ ಮನೆಯಲ್ಲಿ ಹಂಗೆ ಇರುತ್ತೆ. ಆ್ಯಂಡ್ ಆಚೆ ಎಲ್ಲ ಕರ್ಪೂರ ತಗೊಂಡು ಹೋಗೋಕ್ಕೆ ಹೋದೆ. ಬಟ್ ಫುಲ್ಲು ಗಾಳಿ, ತುಂಬಾ ಗಾಳಿ ಇದೆ.
ಸೊ ಹಂಗಾಗಿ ಆ, ಸ್ವಲ್ಪ ಬೇಗ ಬೇಗ ಹಂಗೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆ್ಯಂಡ್ ನಮ್ಮ ಅತ್ತೆಗೆ ಮತ್ತೆ ಮಗುಗೆ ಮಂಗಳಾರತಿ ಕೊಟ್ಬಿಟ್ಟು ಅವ್ರಿಗೆ ತೀರ್ಥ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ನೆಮ್ಮದಿಯಾಗಿ ಪ್ರೇ ಮಾಡಿಕೊಂಡು ಆ್ಯಂಡ್ ದೃಷ್ಟಿ ತೆಗ್ದು ತುಂಬ ದಿನ ಆಗಿತ್ತು ಮನೆಗೆ ನಾವು. ಸೊ ಹಂಗಾಗಿ ನಿಂಬೆಹಣ್ಣು ಮೇಲೆ ಕರ್ಪೂರ ಹಚ್ಕೊಂಡು ಎಲ್ಲ ರೂಮುಗಳಲ್ಲಿ ಎಲ್ಲ ನೋಡ್ಬೋದು ನೀವು. ಧೂಪ ಹಾಕ್ತಾ ಇದೀನಿ ಇವಾಗ. ಧೂಪ ಹಾಕಿದಾದ್ಮೇಲೆ ದೃಷ್ಟಿ ಕೂಡ ತೆಗ್ದೆ ನಾನು. ಸೊ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ನಿಂಬೆಹಣ್ಣು ನೋಡಿದೆ. ನಾನ್ ನಿಂಬೆಹಣ್ಣು ಹೊಡಿಯೋದ್ ನೋಡ್ಬಿಟ್ಟು ಅಲ್ಲಿ ಬಿದ್ದಿರುವಂತ ಪೀಸ್ನ ಹೋಗಿ ಕಚ 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 ಹೊಡಿತಾನೆ ಇವನು. ಮೇ ಬಿ ಆ ಬಿಟ್ಟುನು ನಾನು ರೆಕಾರ್ಡ್ ಮಾಡಿರ್ಬೇಕು. ಮಾಡಿದ್ರೆ ಬರುತ್ತೆ ನೋಡಿ ಮುಂದೆ. ಎಷ್ಟು ಕಾಟ ಕೊಡ್ತಾನೆ ಅಂದ್ರೆ ಸೀರಿಯಸ್ ಆಗಿ. ನಿಜಾನೇ ಇವ್ನ್ ಮಲ್ಗಿರೋವಾಗೆ ಕೆಲ್ಸಗಳು ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ಅವ್ನ್ ಇಲ್ದೇ ಇರೋ ಕೆಲ್ಸ ಮಾಡಿದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅವ್ನ್ ಇದ್ದವಾಗ ಅವ್ನ ಮ್ಯಾನೇಜ್ ಮಾಡ್ಕೊಂಡೆ ಕೆಲ್ಸ ಮಾಡಿದ್ರೇನೆ ಒಂಥರ ತೃಪ್ತಿ, ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮನೆಯ ಬೆಳಗಿನ ಪೂಜೆ. ಬೆಳಗ್ಗೆ ಪೂಜೆ ಮಾಡೋಷ್ಟ್ರಲ್ಲೇನೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಗ್ಲಾಸ್ ಹಾಲು ಕಲ್ಸ್ಕೊಂಡೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ಏನೂ ಇಲ್ಲ ಅಲ್ವಾ, ಉಪವಾಸ ಇದ್ದೀನಿ, ಫಾಸ್ಟಿಂಗ್ ಇದ್ದೆ ಅಲ್ವಾ. ಸೊ ಹಂಗಾಗಿ ನನ್ಗೆ ಹಾಲು ನೋಡಿದ ತಕ್ಷಣ ಒಂಥರ ವಾಮಿಟ್ ಆಗೋ ಥರ ಆಗ್ಬಿಡ್ತು. ಸೊ ಹಾಲು ಕುಡಿಯೋಕೆ ಯಾಕೋ ಆಗಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಕಾಫಿ ಕಲ್ಸ್ಕೊಂಡ್ಬಿಟ್ಟು ಕಾಫಿ ಕುಡ್ಕೊಂಡೆ ಅಷ್ಟೇನೆ. ಮತ್ತೆ ಸಾಯಂಕಾಲವರೆಗೂ ಒಂದು ಗ್ಲಾಸ್ ಕಾಫಿ ಅಷ್ಟೇನೆ ನಾನು ಕುಡಿದಿರೋದು. ಮತ್ತೆ ಸಾಯಂಕಾಲವರೆಗೂ ಏನೂ ಇಲ್ಲ. ಸಾಯಂಕಾಲ ಒಂದೇ ಸತಿ ಎಡೆಗೆ ಏನೆಲ್ಲ ರೆಡಿ ಮಾಡ್ಕೊತೀವಿ ಅದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಎಡೆ ಹಾಕ್ಬಿಟ್ಟು ಒಂದೇ ಸತಿ ಪೂಜೆ ಮಾಡಿದ್ದಷ್ಟೇನೆ. ಸೊ ಆವಾಗ ಆ ಎಡೆಯಲ್ಲಿರುವಂಥ ಪ್ರಸಾದನ ತಿಂದಿದ್ದು. ಸೊ ಇದಾಗಿತ್ತು ನಮ್ಮ ಹಬ್ಬ. ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಪೂಜೆ ಮುಗೀತು. ಹಾಲು ಕುಡಿಯೋಣ ಅಂತ ಹಾಲು ಕಾಯಿಸ್ಕೊಂಡೆ. ಬೆಳಗಿಂದ ಏನು ಕುಡ್ದಿಲ್ಲ ತಿಂದಿಲ್ಲ ಅಲ್ವಾ. ಹಾಲು ನೋಡಿದ ತಕ್ಷಣ ಒಂಥರ ಹೊಟ್ಟೆ ತಿರುದಂಗೆ ಆಯಿತು. ಸೊ ಲೈಟಾಗಿ ಕಾಫಿ ಪೌಡರ್ ಹಾಕ್ಕೊಂಡು ಕಾಫಿ ಮಾಡ್ಕೊಂಡಿದ್ದೀನಿ. ಈ ಬಿಸಿಲುಗಳಿಗೆ ಕಾಫಿ ಕುಡಿದ್ರೆ ಅದು ಇನ್ಸ್ಟೆಂಟ್ ಕಾಫಿ ಎಲ್ಲ ಸಖತ್ ಹೀಟ್ ಆಗಿಬಿಡುತ್ತೆ. ಹಂಗಾಗಿ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ವಿ. ಪ್ಲಸ್ ಇನ್ನೊಂದೇನೆಂದರೆ ಅದೆಲ್ಲ ಒಳ್ಳೇದಲ್ಲ ಅಂದಮೇಲೆ ಯಾಕೆ ತಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೆ ನಾನು ಸ್ವಲ್ಪ ದಿನದಿಂದ. ಸೊ ಇವಾಗ ಇನ್ನು ಉಪವಾಸ ಅಲ್ವಾ, ಊಟ ಏನು ಮಾಡೋಂಗಿಲ್ಲ. ಸ್ವಲ್ಪ ಹಾಲು ಕುಡಿಯೋಣ ಅಂತ ಕಾಯಿಸ್ಕೊಂಡೆ. ಬಟ್ ಹಾಲು ನೋಡಿದ ತಕ್ಷಣ ಯಾಕೋ ಕುಡಿಬೇಕು ಅನ್ನಿಸ್ಲಿಲ್ಲ. ಸೊ ಹಂಗಾಗಿ ಕಾಫಿ ಕಲಿಸ್ಕೊಂಬಿಟ್ಟೆ. ಆ್ಯಂಡ್ ನನ್ನ ಮಗ ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದಾನೆ, ಚಾಕ್ಲೇಟ್ ತಿಂತಾಯಿದ್ದಾನೆ. ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ಅವ್ರ ಅಪ್ಪ ಚಾಕ್ಲೇಟ್ ಕೊಡಿಸಿದ್ರು ಅಂತ, ಅದು ನೆನಪಾಗ್ಬಿಟ್ಟಿದೆ. ಇವಾಗ ಪೂಜೆ ಮುಗಿಸ್ಕೊಂಬಂದು ಇಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಅವ ಕಾಕಿ ಕಾಕಿ ಅಂತ ಹಠ ಮಾಡ್ತಾಯಿದ್ದ. ಏನು ಮಗನೇ ಅದು, ಜೋರಾಗಿ ಹೇಳು. ಕಾಕಿ, ಚಾಕ್ಲೇಟ್ನ ಕಾಕಿ ಅಂತಾನೆ. ಸೊ ಒಂದು ಪೀಸ್ ಚಾಕ್ಲೇಟ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ ಕೂತ್ಕೊಂಡು. ನಾನು ಕಾಫಿ ಕುಡ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸಖತ್ ಟಯರ್ಡ್ ಆಗಿಬಿಡ್ತು, ತುಂಬಾ ಲೇಟ್ ಆಗೋಯ್ತು ಪೂಜೆ ಮಾಡಿದ್ದೆಲ್ಲ. ನಾನೇನು ಹೆಂಗೆಲ್ಲ ಪೂಜೆ ಮಾಡಿದೆ ಅಂತ ನೋಡಿದ್ರಲ್ವ. ಚಿಕ್ಕ ಮಕ್ಕಳಿದ್ರೆ ಅಷ್ಟೇ ಫ್ರೆಂಡ್ಸ್, ಒಂದಾದಮೇಲೆ ಒಂದು ಕಂಟಿನ್ಯೂಸ್ ಆಗಿ ಏನು ನಾವು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀವಿ, ಇವು ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತವೆ. ನನ್ನ ಮಗನೂ ಅಷ್ಟೇ, ಬಂದು ಹೂವು ಕಿತ್ತೋದು, ನಾನು ಪೂಜೆ ಮಾಡಬೇಕು ಅನ್ನೋದು, ಈ ಥರ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾನೆ. ನಾವು ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಮಾಡಿಬಿಟ್ಟಿರ್ತೀವಿ, ಹಂಗಾಗುತ್ತೆ. ಆದ್ರೂ ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ಸಮಾಧಾನದಿಂದ ಮಾಡ್ತೀನಿ. ಒಂದೊಂದು ಸತಿ ಅಂತೂ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ ಫ್ರೆಂಡ್ಸ್ ನನಗೂ. ನಾನು ಆಲ್ಮೋಸ್ಟ್ ಜಾಸ್ತಿ ಟೈಮ್ ಕೋಪ ಎಲ್ಲ ಮಾಡ್ಕೊಳ್ಳಲ್ಲ. ಬಟ್ ಚಿಕ್ಕ ಮಗು ಅರ್ಥ ಆಗಲ್ಲ ಅಂತ ಅರ್ಥ ಮಾಡ್ಕೊತೀನಿ. ಸೊ ಸಮ್ಟೈಮ್ಸ್ ಅಂತೂ ಸಿಕ್ಕಾಪಟ್ಟೆ ಕೋಪ ತರಿಸ್ಬಿಡ್ತಾನೆ ನೋಡಿ. ಅಂತ ನಾನೇನೋ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಜಾಸ್ತಿ ಕೋಪ ತರಿಸ್ದವಾಗ ಇನ್ನು ಗದರ್ಬಿಡ್ತೀನಿ. ಎಲ್ಲರೂ ಅಷ್ಟೇ ಅಲ್ವಾ, ಮಕ್ಕಳು ತಾಯಂದಿರು ನಮಗೇನೆ ಫಸ್ಟೇ ಈ ಏನಂತಾರೆ, ನಮಗೆ ಪರ್ಸ್ನಲ್ ಟೈಮ್ ಅನ್ನೋದು ಇಲ್ದಿರ, ಸ್ವಲ್ಪನೂ ನಮಗೆ ನಾವು ಏನು ಕೇರ್ ಮಾಡ್ದಿರ, ಬೀಳ್ತೀಯಮ್ಮ, ಇವುಗಳಿಗೆ ಟೈಮ್ ಸರಿ ಹೋಗಿಬಿಡುತ್ತೆ. ಸೊ ಆ ಟೆನ್ಷನಲ್ಲಿ, ಆ ಸ್ಟ್ರೆಸ್ಸಲ್ಲಿ ಕೆಲಸಗಳು, ಅದೊಂದು ಸ್ಟ್ರೆಸ್ಸು, ಈ ಥರ ಇರಬೇಕಾದ್ರೆ ಸ್ವಲ್ಪ ಡಿಪ್ರೆಷನ್ ಅನ್ನೋದಕ್ಕಿಂತ ಆ ಸ್ಟ್ರೆಸ್ಸಿಂದ ಸ್ವಲ್ಪ ಕೋಪ ಅನ್ನೋದು ಈಸಿಯಾಗಿ ಬರುತ್ತೆ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಎಲ್ಲ ಹೇಳ್ತಾರೆ. ನಾನು ಕೇಳ್ಪಟ್ಟಿರೋದೇನು ಅಂತ ಹೇಳಿದ್ರೆ,
ನಾರ್ಮಲಾಗಿ ಒಂದು ಡೆಲಿವರಿ ಆದಮೇಲೆ ಅವ್ರು ನಾರ್ಮಲಾಗಿ ಬಿಫೋರ್ ಹೆಂಗಿದ್ರು ಹಂಗೆ ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ 6 to 7 ಇಯರ್ಸ್ ಟೈಮ್ ಬೇಕಾಗುತ್ತೆ ಅಂತ. ಅದೆಷ್ಟು ನಿಜ ಸುಳ್ಳು ನನಗೆ ಗೊತ್ತಿಲ್ಲ. ನಾನು ಈ ಥರ ಯಾರೋ ಕೇಳಿರೋದು ಅಷ್ಟೇ. ಬಟ್ ನಿಜನೇ ಅನಿಸುತ್ತೆ. ನನಗೆ ಫಸ್ಟೆಲ್ಲ ಇಷ್ಟೆಲ್ಲ ಕೋಪನೇ ಬರ್ತಾ ಇರಲಿಲ್ಲ. ಯಾರೇನಾದರೂ ಮಾಡ್ಕೊಂಡು ಹೋಗಲಿ, ನನ್ನ ಕೆಲಸ ಏನು ನಾನೇನು ಆ ಥರ ಇದ್ದೆ. ಬಟ್ ಇವಾಗ ಸಖತ್ ಕೋಪ ಬರ್ತಾ ಇದೆ ಜಾಸ್ತಿನೇ. ಅಯ್ಯೋ ಎಲ್ಲಿಗೆ ಹಾಕಿ ನಾನು ಬಟ್ಟೆಗೆಲ್ಲ ಹಚ್ಬಿಡ್ತೇನೆ. ಎಲ್ಲ ಒಂದೇ ಸತಿ ಇಟ್ಕೊಂಬಿಟ್ಟ. ಅದು ಬ್ರೌನಿ ಫ್ರೆಂಡ್ಸ್, ಡೈರಿ ಮಿಲ್ಕ್ ಬ್ರೌನಿ ಚಾಕ್ಲೇಟು. ಸೊ ಅದನ್ನು ಬ್ರೌನಿನ ಒಂದೇ ಸತಿ ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾನೆ ನೋಡಿ. ಕ್ಯೂಟೆಸ್ಟ್ ಒನ್ ಇದು. ಹೆಂಗಿದೆ ಗೊತ್ತಾ, ಬಾಯಲ್ಲಿ ಒಳ್ಳೆ ಲಡಿಕೆ ಹಾಕ್ಕೊಂಡಂಗೆ ಇದಾಗಿದೆ. ತಿನ್ಬಿಡು ಕಾಕಿ, ತಿನ್ಬಿಡು ಸಾಕು ಬಬ್ಬ. ಅಷ್ಟೇ, ಕಾಕಿ ಮುಗೀತು, ಆಗೋಯ್ತು. ಖಾಲಿ ಆಯ್ತು ಹೇಳು. ಕಾಕಿ ಖಾಲಿ. ಅಪ್ಪ ಬರುವಾಗ ತರ ಕೇಳೋಣ, ಓಕೆ? ಆ್ಯಂಡ್ ಇನ್ನೊಂದು, ನೀವು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡಿದ್ರೆ ಸುಧೀರ್ ಅವರು ಇಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವರಿಗೆ ಈ ಥರ ಫೆಸ್ಟಿವಲ್ಸಿಗೆಲ್ಲ ಲೀವ್ ಕೊಡಲ್ಲ. ಇರುತ್ತೆ 6 ಹೆಚ್ಚು, ಬಟ್ ವರ್ಕ್ ತುಂಬಾ ಇದೆ. ಮತ್ತು ನನಗೆ ವರ್ಕ್ ಪ್ರೆಷರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರೇನು ರಜೆ ತಗೊಂಡಿಲ್ಲ. ಇವತ್ತೇನು ಪೂಜೆ ಮಾಡ್ತೀರಾ, ಉಪವಾಸ ಇರ್ತೀರಾ ಅಷ್ಟೇ ಅಲ್ವಾ? ನೋಡೋಣ. ಆದರೆ ನಾಳೆ ಅಲ್ಲಿ ತಗೊತೀನಿ ಅಂತ ಹೇಳಿದ್ದಾರೆ. ನಾಳೆನೇ ಅಲ್ವಾ ಸ್ವಲ್ಪ ಕೆಲಸ ಜಾಸ್ತಿ. ಎಲ್ಲ ಡಿಫ್ರೆಂಟ್ ಅಡುಗೆಗಳು ಮಾಡಿ, ಹ್ಯಾಂಡ್ ವಾಶ್ ಮಾಡಬೇಕಾ? ಅಡುಗೆಗಳು ಮಾಡಿ ದೇವರಿಗೆ ಎಡೆ ಹಾಕಿ ಎಲ್ಲ ಮಾಡೋದು ನಾಳೆನೇ. ಕೆಲಸಗಳು ಸ್ವಲ್ಪ ಜಾಸ್ತಿ ನಾಳೆನೇ ಅಲ್ವಾ? ಸೊ ಹಂಗಾಗಿ ನಿನಗೆ ನಾಳೆ ನಾನು ಹೆಲ್ಪ್ ಬೇಕಾಗುತ್ತೆ. ಸೊ ನಾಳೆ ಆದರೆ ತಗೊತೀನಿ. ಇವತ್ತು ಏನು ಬೇಕಾಗಿಲ್ಲ, ಅಷ್ಟೊಂದು ಕೆಲಸಗಳು ಏನಿರಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಹೇಳಿದ್ರು. ಆ್ಯಂಡ್ ನಾನು ಸುಮ್ಮನೆ ಹೇಳ್ತಾ ಇದ್ದಾರೆ. ಹಬ್ಬ ಟೈಮಲ್ಲಿ ಇವರು ಯೂಶ್ವಲಿ ತುಂಬ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ದಿನ ಕೆಲ್ಸಕ್ಕೆ ಹೋಗ್ತಾರೆ. ಹಬ್ಬಗಳಿರೋ ಬಾ 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 ಅಳ್ಬಾರ್ದು ಬಾ. ಹಬ್ಬಗಳ ಟೈಮಲ್ಲಿ ಸ್ವಲ್ಪ ರಜಾ ತಗೊಳಕ್ಕೆ ಇದು ಮಾಡ್ತಾರೆ. ಬಾ, ಹೂವು ಎತ್ಕೊಬಾ ಚಾಮಿ, ಹೂವು ಎತ್ಕೊಬಾ ಕಂದ. ಗೋ ಗೆಟ್ ದಟ್ ಫ್ಲವರ್ ಫಾರ್ ಮಿ. ಹೋಗಮ್ಮ, ಹೋಗು ಚಾಮಿ. ಅಮೂತಿ ನೋಡಿ ಫ್ರೆಂಡ್ಸ್, ನೋಡಿ ಚಾಕ್ಲೇಟ್ ತಿಂದಿರೋದು ನೋಡಿ. ಚಾಕ್ಲೇಟ್ ಹೆಂಗಿದ್ದಾನೆ ನೋಡಿ. ಮನೇಲಿದ್ರೆ ಹಿಂಗೆ ಇರ್ತಾರೆ, ಹಿಂಗೆ ಗಲೀಜ್. ಇವತ್ತು ಅಮ್ಮದು ಹ್ಯಾಪಿ ಹೇಳು ಶ್ರಾವಣಿದು ಹ್ಯಾಪಿ. ಎಸತಿ ಮಾಡ್ಕೊತಾಳೆ ಅಮ್ಮ ಬರ್ಡೇ. ಎಸತಿ ಮಾಡ್ಕೊತಾಳೆ ಅಂತ ನಿನ್ನ ಮೈಂಡ್ ವಾಯ್ಸ್ ಅಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಅಕ್ಕದು ನಂದು ಒಂದೇ ದಿನ ಬರ್ಡೇ. ಸೊ ನಮ್ಮ ಬರ್ಡೇ ಆಗೋಯ್ತು. ಬಟ್ 1996 ಈ ಹಬ್ಬದ ದಿನ ಅವಳು ಹುಟ್ಟಿರೋದು, ಶಿವರಾತ್ರಿ ದಿನಾನೇ. ಸೊ ಹಂಗಾಗಿ ಇವತ್ತು ನಮ್ಮಮ್ಮ ಎಲ್ಲ ವಿಶ್ ಮಾಡಿ ಈ ಹಬ್ಬನ ಸ್ವಲ್ಪ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ನಾವು ವಿಶ್ ಮಾಡ್ತೀವಿ. ದಿನದ ಪ್ರಕಾರ ನೋಡಿಕೊಂಡ್ರೆ ಅವಾಗೆಲ್ಲ ಡೇಟ್ಸ್ ಎಲ್ಲ ನೆನ್ಪಿಟ್ಕೊತಾ ಇರಲಿಲ್ಲ ಅಲ್ವಾ? ಸೊ ಹಂಗೆ ದಿನ ನೋಡಿಕೊಂಡ್ರೆ ಇವತ್ತು ನಮ್ಮ ಅಕ್ಕ ಬರ್ಡೇ, ಅದಕ್ಕೇ ವಿಶ್ ಮಾಡಿಸಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವನಿಗೆ ನಿದ್ದೆ ಏನು ಬಂದಿಲ್ಲ, ಬಟ್ ಸುಮ್ಮನೆ ಆಟ. ಸ್ವಲ್ಪ ಹೊತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್.